ಬೈ ಎಲೆಕ್ಷನ್ನ ಅಖಾಡ ರಂಗೇರ್ತಾ ಇದೆ. ಈ ನಡುವೆ ಅಭ್ಯರ್ಥಿಗಳು ಎದುರು ಬದುರು ನಾನಾ ನೀನಾ ಅನ್ನುವಂತಹ ಯುದ್ಧಕ್ಕೆ ಸಜ್ಜಾಗ್ತಾ ಇದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ಬೈ ಎಲೆಕ್ಷನ್ಗೆ ಈಗ ತಯಾರಾಗ್ತಾ ಇದ್ದಾರೆ ಅಭ್ಯರ್ಥಿಗಳು. ಫೈನಲ್ನ ಕಣದಲ್ಲಿ ಒಟ್ಟು 34 ಅಭ್ಯರ್ಥಿಗಳಿದ್ದಾರೆ. ಒಟ್ಟು 34 ಅಭ್ಯರ್ಥಿಗಳು ಫೈಟ್ ಮಾಡ್ತಾ ಇದ್ದಾರೆ. ಪಕ್ಷದ ಪರವಾಗಿ ನಿಂತವರು ಇದ್ದಾರೆ, ಅನೇಕರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಿರೋರು ಕೂಡ ಇದ್ದಾರೆ. ಕರ್ನಾಟಕ ಮುಖ್ಯ ಚುನಾವಣಾ ಕಚೇರಿ ಈ ಬಗ್ಗೆ ಮಾಹಿತಿ ಕೊಟ್ಟಿದೆ. ದಾವಣಗೆರೆ ದಕ್ಷಿಣ ಅಖಾಡದಲ್ಲಿ 25 ಮಂದಿ ಅಭ್ಯರ್ಥಿಗಳಿದ್ದಾರೆ. ಇತ್ತ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿ 9 ಜನ ಅಭ್ಯರ್ಥಿಗಳು ಅಖಾಡದಲ್ಲಿ ತಮ್ಮ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ, ಬಿಜೆಪಿಯಿಂದ ವೀರಣ್ಣ ಚರಂತಿಮಠ್ ಬಾಗಲಕೋಟೆಯಲ್ಲಿ, ಈತ ಮತ್ತೊಂದು ಕಡೆಯಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರು, ಶ್ರೀನಿವಾಸ್ ಅವರು ಕೂಡ ಅಖಾಡದಲ್ಲಿ ಇದ್ದಾರೆ. ಈ ನಡುವೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಅನೇಕರು ಪಕ್ಷೇತರರಾಗಿಯೂ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಸಾದಿಕ್ ಪೈಲ್ವಾನ್ ಅವರು ಕೂಡ ಒಬ್ಬರು. ಸಾಕಷ್ಟು ಮನವೊಲಿಸುವ ಪ್ರಯತ್ನ ನಡೀತಾದರೂ ಕೂಡ ತಮ್ಮ ನಾಮಪತ್ರ ಉಮೇದುವಾರಿಕೆಯನ್ನು ವಾಪಸ್ ಪಡ್ಕೊಳ್ಳೇ ಇಲ್ಲ. ಈ ಬಾರಿ ಸ್ಪರ್ಧೆ ಮಾಡಿಯೇ ಸಿದ್ಧ ಅಂತ ಅವರು ಅಖಾಡಕ್ಕೆ ಧುಮುಕಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಸಹಜವಾಗಿ ಮತಗಳು ಚೆದುರಿ ಹೋಗುವಂತಹ ಭೀತಿ ಇದೆ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಎದುರಾಗಿತ್ತು. ಕೆಲವರು ಇಂಡಿಪೆಂಡೆಂಟ್ ಆಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು, ಅದನ್ನು ವಾಪಸ್ ಪಡಿಸಿಕೊಳ್ಳುವಲ್ಲಿ ಎರಡೂ ಪಕ್ಷಗಳು ಕೂಡ ಯಶಸ್ವಿಯಾಗಿದ್ದಾವೆ. ಆದರೆ ಇನ್ನೂ ಕೆಲವರು ಸಣ್ಣ ಪುಟ್ಟ ಪಕ್ಷಗಳಿಂದ, ಜೊತೆಗೆ ಇನ್ನೂ ಕೆಲವರು ಇಂಡಿಪೆಂಡೆಂಟ್ ಆಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಇದು ಚುನಾವಣೆ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಜೊತೆಗೆ ಎರಡೂ ಪಕ್ಷದ ನಾಯಕರು, ಘಟಾನುಘಟಿ ನಾಯಕರು ಎರಡು ಅಖಾಡಗಳನ್ನು ಗೆಲ್ಲೋದಕ್ಕೆ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಳ್ಳುತ್ತಾರೆ, ಯಾವ ಅಜೆಂಡಾಗಳನ್ನು ಸೆಟ್ ಮಾಡ್ತಾರೆ, ಜನರ ಮತಗಳನ್ನು ಸೆಳೆಯೋದಕ್ಕೆ ಯಾವ ಅಸ್ತ್ರಗಳನ್ನು ಹೂಡ್ತಾರೆ, ಅದನ್ನು ನೋಡಬೇಕಾಗುತ್ತೆ. ಯಾಕಂದರೆ ಇದು ಒಂದು ರೀತಿ ಮೈಂಡ್ ಗೇಮು, ಜೊತೆಗೆ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರನ್ನು ಕನ್ವಿನ್ಸ್ ಮಾಡುವಂತಹ ಒಂದು ಪ್ರಕ್ರಿಯೆ. ಇದರಲ್ಲಿ ಯಾರು ಜನರನ್ನು ಸರಿಯಾಗಿ ಕನ್ವಿನ್ಸ್ ಮಾಡ್ತಾರೆ, ಇಲ್ಲಪ್ಪ ನಾವು ಬಂದರೆ ಕೆಲಸ ಮಾಡ್ತೀವಿ ಅಂತ ಯಾರು ಹೇಳ್ತಾರೆ, ಯಾರು ಸೂಕ್ತ MLA ಅಂತ ಅನ್ನಿಸ್ತಾರೆ ಅಂಥವರಿಗೆ ಜನ ಸಹಜವಾಗಿ ವೋಟ್ ಹಾಕ್ತಾರೆ. ಇದರಲ್ಲಿ ಸಾಕಷ್ಟು ರೀತಿಯ ಪ್ಯಾರಾಮೀಟರ್ಸ್ಗಳು ಕೂಡ ಇರುತ್ತೆ ಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಯಾವ ರೀತಿ ರಣತಂತ್ರಗಳು ಫಲಶ್ರುತಿ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.